ಲಾಸ್ಟ್ ಹೋಗಿ ಅಲ್ಲಿ ಮಡ್ದಾಕ್ ಕುಂತಾಳಂತಿ, ನೀ ಬಿಟ್ಕೊಟ್ಟು ಬರ್ತೇನಂತಿ. ನೋಡಿದ ಮಂದಿರ ಏನಂದಾರ ವಿಚಾರ ಮಾಡಿ ಏನು? ಹೌದೌದು, ಮಂದಿ ಏನಂದಾರ ನೋಡ, ಅತ್ತಿಗೆ ಆರಾಮಿಲ್ಲ, ಈ ಕಡ್ಡಾಡಕ್ ಹೋಗ್ಯಾಳ ಅನ್ನಂಗಿಲ್ಲ. 4 ಮಂದಿ ಏನ್ ಮಾತಾಡ್ತಾರನು? ಅಲ್ಲ ಅವ ನೀವ್ ಯಾಕೆ ಹಿಂಗಾದ್ರಿ ಅಂತ ನಂಗೆ ಅರ್ಥ ಆಗೋಲ್ದು. ಅತ್ತಿ ಆ ತರ ವಿಚಾರ ಮಾಡಿದ್ರಾಗ ಇನ್ನು ಅತ್ತಿ ಹಳೆ ಕಾಲದ ಅನ್ಬೋದು. ನೀ ಏನವ ನೀನ್ ನೋಡ ಮಂದಿ ಸಲ ಜೀವನ ಮಾಡ್ತೇವನ? ಈಗ ನಮ್ಗಿಲ್ಲ ಕೊಡ್ರಿ ಅಂದ್ರೆ ಮಂದಿ ಕೊಡ್ತಾರನ? ಸುಮ್ನಿರವ ಆತಾಗ ನಾ ಹೇಳತ್ತಿಲ್ಲ. ಅವ್ರು ಮಡ್ದಾಗ ಹೋಗಿ ಕುಂತ್ರ ಈಕಿ ಏನ್ ಮಾಡ್ಬೇಕು? ಅಕ್ಕ ಹೋಗಿ ಅಕ್ಕಿನೂ ಅವ್ರ ಜೊತೆಗೆ ಕುಂದ್ರಬೇಕನ? ಅವ್ರು ಮಡ್ದಾಗ ಕುಂತಾರ 2 ದಿನ ಆತಂತೆ. ನಾವು ಆರಾಮ ಟ್ರಿಪ್ ಹೋಗಿ ಬರೋಣ ತಡಿ. ಅಕ್ಕ ಟ್ರಿಪ್ ಹೋಗ್ಲಾರ್ದಂಗೆ ಇಲ್ಲೇ ಇರೋದ್ರಿಂದ ಏನಾದ್ರು ಅವ್ರು ಬೇಗ ಆರಾಮ ಆಗ್ತಾರ ಅದನ್ನ ಹೇಳು. ಅವ್ರು ಆರಾಮಕ್ಕಾರ ಅನ್ನೋದಿದ್ರೆ ಅಕ್ಕಗೆ ಎಲ್ಲೆಲ್ಲೆಲ್ಲೇ ಮನಿ ಬಿಟ್ಟು ಕದಲ್ಬೇಡ ಅಂತ ಹೇಳ್ತೀನಿ. ಇನ್ನೊಂದು ಸ್ವಲ್ಪ ದಿನ ಉಸಿರಾಡ್ಬೇಡ. ನಿಮ್ಮ ಅತ್ತಿಗೆ ಆರಾಮಿಲ್ಲ, ನೀ ಆರಾಮದಿಯಲ್ಲ, ಮತ್ತೆ ನಿಮ್ಮ ಅತ್ತೆ ಸಾಯಕತ್ತಾಳ, ನಿಮ್ಮ ಅತ್ತಿ ಸತ್ತೇ ಹೋದ್ಲು, ನೀ ಇನ್ನೂ ಬದುಕಿಯಲ್ಲೇ ಅಂತಾರ ಜನ. ಹಂಗಂತೇಳಿ ಸಾಯಕತ್ತೆ ನೋಡವಾ. ಅವ್ರವ್ರ ಕರ್ಮ ಅವ್ರವ್ರು ಅನ್ಭವಿಸ್ತಾರ. ಏನು ಈಗ ಒಂದ್ ವೇಳೆ ನಾನು ನಿಮ್ಗೆ 100% ಫಾರ್ ಶೋರ್ ನಾ ಹೇಳ್ತೀನಿ, ಒಂದ್ ವೇಳೆ ಅಕ್ಕಗೆ ಈ ತರ ಏನಾದ್ರು ತೊಂದರೆ ಆಗಿದ್ರೆ ನೆಕ್ಸ್ಟ್ ಮಿನಿಟೇ ಅವರು ಏನ್ ವಿಚಾರ ಮಾಡ್ತಿದ್ರು ಅಂದ್ರೆ ನನ್ನ ಮಗ್ ಇನ್ನೊಂದು ಮದ್ವೆ ಮಾಡ್ಬೇಕು, ನನ್ನ ಮನ್ಯಾಗ ಕೆಲಸ ಮಾಡಕ್ಕೆ ಇನ್ನೊಂದು ಸೊಸಿ ಬರ್ಬೇಕು ಅಂತ ವಿಚಾರ ಮಾಡ್ತಿದ್ರು. ನೀವು ಇದೆಲ್ಲ ತೆಲಾಗಿಂದ ತೆಗೀರಿ. ಯಾಕಿ ತೆಲಾಗು ಇಲ್ಲ ಬಾರದೆಲ್ಲ ತುಂಬಬೇಡ್ರಿ. ನಾ ಹೇಳ್ತೇನಲ್ಲ, ಅಕ್ಕನೂ ಬರ್ತೇನೆ ಅಂದಳ, ಅಕ್ಕನ ಕರ್ಕೊಂಡೇ ಹೋಗೋದು. ಅಣ್ಣ ಕರೆಕ್ಟಾಗಿ ಹೇಳ್ದ. ಏನವ ನೀನು? ಛೇ, ನಂಗೆ ಬೇಜಾರಾಗ್ತೈತಿ ನೀ ಮಾತಾಡೋದು ಕೇಳಿದ್ರ. ಅಯ್ಯ, ಈಗಲ್ಲ ಅತ್ತಿ ಮನೆಗೆ ಹೋಗ್ಯಲ್ಲ, ಗೊತ್ತಾಕತ್ ನಿನಗೂ. ಹೌದು, ಅತ್ತಿ ಮನೆಗೆ ಹೋಗಿದ್ದೆ ಅಂತಂದೆಲ್ಲ, ಅದೇನಾತ? ಆಕಿನ ನೋಡಕ್ ಬಂದಿದ್ರು, ಅದು ಬಾ ನೀನು ಅಂತ ಕರೆದಿದ್ರ, ಹೋಗಿದ್ದೆ. ಯಾರು ನಿನ್ನ ಆದ್ನಿನ ಇಷ್ಟು ಕಡೆ ಮದುವೆ ಮಾಡ್ಕೊಂತಾಳಂತ? ಮತ್ತು ನಮ್ಮ ಮದುವೆನ ಒಳ್ಳೆ ಏನಾತಿದ್ಲು? ಅದು ಏನಿಲ್ಲ, ಒಟ್ಟೇನ ಮದುವೆ ಮಾಡ್ಕೊಂತೇನೆ ಅಂದಿರ್ಬೇಕು. ಒಳ್ಳೆ ಸಂಬಂಧ ಬಂದಿತ್ತು ಕಾಂತತಿ, ಅದಕ್ಕೆ ತೋರಿಸಿದ್ರು. ಆದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರು. ಇಷ್ಟು ತಾಬಿಡ್ತು ಬಿಡು ಲಗ್ನ ಮಾಡತ್ತಾರ ಅಂದ್ರೆ ಏನೋ ಎಡವಟ್ ಕೆಲಸ ಮಾಡ್ಯಾಳಿಕೆ. ಅದಕ್ಕೆ ಅಷ್ಟು ತಾಬಿಡ್ತು ಬಿಡು ಲಗ್ನ ಮಾಡಕತ್ತಾರ ಅವ್ರು. ಇಲ್ಲಾಂದ್ರೆ ಹೋಲ್ ಬಿಡಂತ ಬಿಟ್ಟಿದ್ರು ಅವ್ರ ಕೈ. ಈಕೇನು ಹಗರದಾಳಂತ ಮಾಡಿ ಏನು? ಅಯ್ಯೋ 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 ಅಯ್ಯೋ, ಭಾರಿ ಹಕ್ನಾಕದಾಳ ಅಂದ್ರೆ ಭಾರಿ ಹಕ್ನಾಕದಾಳ. ಏನೋ ಮಾಡ್ಯಾಳ. ಅದಕ್ಕೆ ಅವರು ಇದು ಬೇಡ ಯಾಕ ಅಂತೇಳಿ ಗಡಗಡ ಲಗ್ನ ಮಾಡಿ ಕೈ ತೊಳ್ಕೊಳಕತ್ತಾರ ಅಷ್ಟೇ. ಅದಾಗಿರೋದು. ಅತ್ತಿ ಭಾರಿ ಕ್ರಿಮಿನಲ್ ಮೈಂಡಾ ನಿಂದು? ಮತ್ತೆ ಎಲ್ಲ ಲೆಕ್ಕ ಹಾಕಿ ಬಿಡ್ತೀಯಲ್ಲತ್ತಿ. ನೋಡ್ದೇನ? ಹಂಗಾರೆ ಏನೋ ಗೊತ್ತು ನಿನಗೆ, ಬಾಯ್ ಬಿಡುವಲ್ಲಿ. ಗೊತ್ತು, ಆದ್ರೆ ಬಾಯ್ ಯಾಕೆ ಬಿಡ್ಬೇಕು? ಎಷ್ಟೇ ಆದ್ರೂ ನನ್ನ ಗಂಡನ ಮನೆ ಮರ್ಯಾದೆ ಹೋಗ್ತೈತಲ್ಲ ಅತ್ತಿ, ಅದಕ್ಕೆ ಬೇಡ. ಅವ ಅಂದಂಗ ಪ್ರೀತಮ್ ಅವ್ರು ಅಂದ್ರು ನಾಳೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅದಾರ. ಹೆಂಗ್ ಮಾಡ್ಲಿ? ಹೋಗ್ಲಾ? ನಿನ್ ಗಂಡನ ಮನೆಗೆ ನೀನ್ ಹೋಗಕ್ ನಾವ್ಯಾಕವ ಬೇಡ ಅನ್ಬೇಕು? ನಾಳೆನೇ ಬಂದು ಕರ್ಕೊಂಡು ಹೋಗೋದು, ಒಳ್ಳೆ ದಿನ ಆಯ್ತು. ಸರಿಯಪ್ಪ. ಅಲ್ಲ, ನಾಳೆ ಅದಕ್ಕೆ ಹೋಗಿ ಮತ್ತೆ ಟ್ರಿಪ್ ಹೋಗೋಣ ಅಂತ ಮಾತಾಡ್ಕೊಂಡೇವಿ. ಈಗ ನಾಳೆ ಹೋಗಿ ಕುಂದಿರ್ತೀಯನ? ನಾಳೆ ಏನು ಹೋಗ್ಬೇಡ, ಕರ್ಕೊಂಡು ಹೋಗೋದಕ್ಕಾರ ಒಂದು ಇನ್ನೊಂದು ವಾರ ಬಿಟ್ಟೆ ಕರ್ಕೊಂಡು ಹೋಗಂತ ಹೇಳಿ ಟ್ರಿಪ್ ಹೋಗೋಣ. ಏನ? ಹೌದು, ಯಾವ್ರಿಗೆ ಹೋಗದೆ? ಮಕ್ಕಳು ಇನ್ನೂ ಸಣ್ಣ ಅದಾವಪ್ಪ. ಯಾವ್ದಾರ ಸನೇಪ ಹೋಗಿ ಬರುವಂತದಿದ್ರೆ ನೋಡು, ಭಾಳ ದಿನ ಹಂಗೆಲ್ಲ ಟ್ರಾವೆಲಿಂಗ್ ಮಾಡೋಕ್ಕಾಗಲ್ಲ. ಅದು ಸಸ್ಪೆನ್ಸ್, ಹೋದ್ಮೇಲೆ ಹೇಳ್ತೀನಿ. ಅಣ್ಣ ಮೊದಲೇ ಹೇಳು, ಯಾಕಂದ್ರೆ ಮತ್ತೆ ಅದ್ರ ತಕ್ಕಂಗೆ ಬಟ್ಟೆ ಇಟ್ಕೋಬೇಕಲ್ಲ. ಯಾವ್ದಾರ ದೇವಸ್ಥಾನ ಅಂದ್ರೆ ಒಂದು ಸ್ವಲ್ಪ ಯಾವ್ದಾರ ಟ್ರೆಡಿಷನಲ್ ಆಗಿರೋದು, ಅಥವಾ ಒಂದು ಲೆಹೆಂಗ ಒಂದು ಏನಾರ ಬೇರೆ ಇಟ್ಕೊತೀನಿ. ಯಾಕಂದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ ಎಲ್ಲೂ ಬಿಡ್ತಾ ಇಲ್ಲ, ಚೂಡಿ ಸೆಟ್ಟಾರು ಇಟ್ಕೋತೀನಿ. ಮತ್ತೆ ನೀನು ಹೇಳಲೇ ಇಲ್ಲ ಸಸ್ಪೆನ್ಸ್ ಅಂದ್ರೆ, ಒಮ್ಮೆ ಹೋದ್ಮೇಲೆ ಏನು ಮಾಡೋದಲ್ಲೇ? ಅದಕ್ಕೆ ನೀ ಹೇಳ್ಬೇಕಾಕತ್ತಪ್ಪ. ತಮಿಳ್ನಾಡು ಹೋಗ್ಬೇಕು ಅಂತ ಅನ್ಕೊಂಡಿನಿ. ತಮಿಳ್ನಾಡು? ಅಲ್ಲ ಅರವಿಂದ, ತಮಿಳ್ನಾಡು ಅಂದ್ರೆ 4-5 ದಿನಕ್ಕೆ ಹೋಗ್ಬರಕ್ಕಾಗಲ್ಲ. ಮಿನಿಮಮ್ ಒಂದು 10 ದಿನ, 10-12 ದಿನ ಬೇಕು. ಆಗ್ಲಿಯಪ್ಪ, ಪರವಾಗಿಲ್ಲ. ಎಲ್ಲಿ ಹೋಗಿವಿ ಹೇಳಿ? ನಾವು ಎಲ್ಲೂ ಹೋಗಿಲ್ಲ. ಅದಕ್ಕೆ ಒಂದು 10-12 ದಿನ ಆದ್ರೂ ಪರವಾಗಿಲ್ಲ, ಎಲ್ಲರೂ ಹೋಗಿ ಬರೋಣಪ್ಪ. ಆದ್ರೆ ಒಂದು ಮಿನಿ ಬಸ್ ಮಾಡೋಣ, ಏನಂತಿ? ಅಲ್ಲ ಶ್ರೀಕಂತ, ನಮ್ಮ ಮಂದಿಗೆ ಒಂದು ಕ್ರೂಸರ್ ಆದ್ರೆ ಸಾಕತ್ತ ಬಿಡ್ಲ. ಅಕ್ಕ, ದೊಡ್ಡ ಟ್ರಿಪ್ ಹೋದಾಗ ನಾವು ಯಾವಾಗ್ಲೂ ಕೂಡಿ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಹೋದಷ್ಟು ನೋಡಕ್ಕೂ ಚಂದ ಅನಿಸ್ತತಿ, ಮಾತಾಡ್ಕೊಳಕ್ ಒಬ್ರಿಗೊಬ್ರಿಗೆ. ಆಮೇಲೆ ಬಾಂಡಿಂಗ್ ಚಲೋ ಆಕತಿ, ಆಮೇಲೆ ಒಂಥರ ಖುಷಿಯಾಗಿ ಜಾಸ್ತಿ ಆಗಿರ್ಬೋದು. ಅದಕ್ಕೆ ನಾ ಹೇಳೋದಾದ್ರೆ ಮಿನಿ ಬಸ್ ಮಾಡ್ಕೊಂಡು ಅವ್ರ ಅತ್ತಿ ಮಾವನ್ನು ಕರೀಲಿ. ಅವರು ವಯಸ್ಸಾದವರು ಪಾಪ, ಅವ್ರು ಯಾವಾಗ ಹೋಗ್ಬೇಕು ಅವರು ಬರ್ಲಿ. ಮತ್ತೆ ಯಾರ್ಯಾರು ಬರ್ತಾರೆ ಬರ್ಲಿ, ನಾವಿಷ್ಟು ಮನೆ ಜನ. ಆಮೇಲೆ ಮತ್ತೆ ಯಾರು ಅಂದ್ರೆ ಅಶ್ವಿನಿ ಅವರ ಅತ್ತಿ, ಮತ್ತೆ ಶ್ರೀಧರ್ ಅವ್ರ ಮಗಳು, ಯಾರು ಬರ್ತಾರೆ ಬರ್ಲಿ, ಎಲ್ಲರೂ ಸೇರಿ ಹೋಗ್ಬರೋಣ ಬಸ್ನಾಗ, ಏನಂತಿ? ಅಯ್ಯೋ ಹಣಗ್ಲ ಬಿಡಯಪ್ಪ, ಆಮೇಲೆ ನಂದೆಷ್ಟು ಖರ್ಚು ಬಂತು ನಿಂದೆಷ್ಟು ಖರ್ಚು ಬಂತು. ಅಲ್ಲ ಇವ್ರು ಅಶ್ವಿನಿಯರ ಅತ್ತಿ ಮಾವ ಆದ್ರೂ ಕೊಟ್ಟಾರ ಅನ್ಕೋ, ಇವು ಏನು ಕೊಟ್ಟಾವು? ಅಲ್ಲ ಒಂಥರ ಸರಿ ಅಲ್ಲ. ಅವರು ಅಷ್ಟೆಲ್ಲ 15-20 ಸಾವಿರ ಗಟ್ಟಲೆ ಖರ್ಚು ಮಾಡಿ ಬರ್ತಾರಂತ ಮಾಡಿ ಏನು? ಬರಬೇಕು ಅನ್ನೋ ಮನಸ್ಸಿದ್ರೆ 15-20 ಸಾವಿರ ಏನು ದೊಡ್ಡದಲ್ಲ. ಆದರೂ ಅಂದರೆ ಬೇಡ ಬಿಡ್ರಿ. ಅದೇನು ದೊಡ್ಡ ಮಹಾ ಅಲ್ಲ, 15-20 ಸಾವಿರ ಆದಲ್ಲ, ನಾ ಕೊಡ್ತೇನೆ ನಮ್ಮ ಅತ್ತಿ ಮಾವಂದು. ಅರವಿಂದ, ನೀ ಕೊಡ್ತಿ ಅಂದ್ರೆ ಅವ್ರೇನು ನಿಸ್ಕೊಳಂಗಿಲ್ಲ, ನೀ ಸುಮ್ಮನಿರು. ಅವ್ರ ಹತ್ರ ದುಡ್ಡು ಐತಿ, ನೋಡೋಣ ಹಿಂಗೆ ಹೋಗೋಣ, ಅಷ್ಟು ಸೇರಿ ಬರ್ರಿ ಅಂತ ಕರಿಯೋಣ ಒಂದು ಮಾತು. ಖರ್ಚು ಬಂದಿದ್ರೊಳಗೆ ಒಬ್ಬೊಬ್ರು ಸೀಟಿಗೆ ಎಷ್ಟು ಬರ್ತೈತಿ ಅಂತೇಳಿ ನಾವು ಆಮೇಲೆ ಈಕ್ವಲ್ ಶೇರ್ ಮಾಡ್ಬೋದು. ಆಯ್ತು ತೋರಪ್ಪ. ಯಾಕಂದ್ರೆ ಈ ಹೋಟೆಲ್ನ ತಿನ್ನಕ್ಕೆ ಹೋದಲ್ಲೇ ಮಾಡ್ದಲ್ಲೇ ಈಗ ನಾವು ದೊಡ್ಡ ದೊಡ್ಡ ಹೋಟೆಲಿಗೆ ನಿಲ್ಸೋರು. ಅವಾಗ ಏನಕ್ಕೈತಿ, ಇಷ್ಟು ತುಟ್ಟಿ ಹೋಟೆಲ್ ನಾವು ತಿಂತಿದ್ದಿಲ್ಲ, ನಾವೆಲ್ಲ ರೋಡ್ ಸೈಡ್ ಗಡಗಡ ಒಂದು ಏನಾರು ತಿಂದು ಹತ್ತಿದ್ವಿ, ಇದು ಭಾಳ ತುಟ್ಟಿ ಆಯ್ತು ಅಂತ ನಾಳೆ ಮತ್ತೆ ಅನ್ಬಾರ್ದು ನೋಡು. ಅದಕ್ಕೆ ನಿನಗೊಂದು ಕೆಟ್ಟ ಹೆಸರು ಬರಬಾರ್ದು, ಅದಕ್ಕೋಸ್ಕರ ಹೇಳತ್ತೆ ನೋಡ್ತಿರ್ಕಂತ. ಅಕ್ಕ, ಕೆಟ್ಟ ಹೆಸರು ಬರಕ್ ಸಾಧ್ಯನೇ ಇಲ್ಲ. ಯಾಕೆ ಹೇಳ, ನಾನು ಹೋಟೆಲ್ಗೆ ಊಟಕ್ಕೆ ಹೋಗ್ತಾನೆ ಇಲ್ಲ. ನಾವು ಒಂದಿಷ್ಟು ಅಲ್ಲೇ ಬಿಸಿ ಬಿಸಿ ಬಿಸಿ
ಅಲ್ಲೇ ಗಾಡಿ ನಿಂದ್ರಿಸಿ ಅಲ್ಲಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡಬೇಕು ಅಂತ ಬಹಳ ಅನಿಸ್ತಾ ಇತ್ತಕ್ಕ ನನಗಂತೂ. ಈ ತರ ಟ್ರಿಪ್ ಹೋಗಿ ಎಷ್ಟು ವರ್ಷ ಆಯ್ತು ಏನೋ. ನಾನು ಸಣ್ಣವರಿದ್ದಾಗ ಒಂದ್ಸಲ ಯಾವಾಗೂ ಈ ಆಮೇಲೆ ಯಾವುದು ಧರ್ಮಸ್ಥಳ, ಹೊರನಾಡು, ಶೃಂಗೇರಿ ಅಂತ ಹೋದಾಗ ಸಣ್ಣವರಿದ್ದಾಗ ಒಂದ್ಸಲ ಯಾವಾಗೋ ಟ್ರ್ಯಾಕ್ಟರ್ ಹೋದಾಗ ಈ ತರ ನಿಂದ್ರಿಸಿ ಅಡಿಗೆ ಮಾಡ್ಕೊಂಡು ಉಂಡಿದ್ ನೆನಪು ಅಷ್ಟೇ. ಅದು ಬಿಟ್ರೆ ಇಷ್ಟು ವರ್ಷ ಆದ್ರೂ ನಮ್ಮ ಹತ್ತ ಆ ತರ ಹೋಗೇ ಇಲ್ಲಕ್ಕ. ಅದಕ್ಕೆ ಒಂದು ಸಿಲಿಂಡರ್ ಇಟ್ಕೊಂಡು ಹೋಗೋಣ ಸಣ್ಣದೊಂದು, ಮತ್ತೆ ಬೇಕು ಒಂದ್ ಬಿಟ್ಟು ಎರಡು ಇಟ್ಕೊಂಡು ಹೋಗೋಣ ಆರಾಮಾಗಿ, ಏನು ಸಾಲ್ತತಿ. ಆಮೇಲೆ ಅಡಿಗೆ ಐಟಮ್ಸ್ ಏನೇನ್ ಬೇಕು, ಚಪಾತಿ ಹಿಟ್ಟು, ಜೋಳದ ಹಿಟ್ಟು, ಆಮೇಲೆ ಉಪ್ಪಿಟ್ಟು ರವ, ಉಳ್ಳಾಗಡ್ಡಿ ಒಂದು 10 kg, ಆಮೇಲೆ ಮೆಣಸಿನ್ಕಾಯಿ 1-2 ಕಿಲೋ, ಟೊಮ್ಯಾಟೊ, ಏನೇನ್ ಆಕೈತಕ್ಕ ಎಲ್ಲ ಇಟ್ಕೊಂಡು ಹೋಗೋಣ. ಮಸ್ತ್ ಜನ ಜಾಸ್ತಿ ಆದಷ್ಟು ಅಡಿಗೆನೂ ರುಚಿ ಆಕೈತಿ. ಅಲ್ಲಿ ಹೋಗಿ ಮನೆ ಅಡಿಗೆ ಮಾಡ್ಕೊತ ತಿನ್ನೋದನ್ಲ. ಓ ರೀ ಮಸ್ತ್ ಆಕತ್ರಿ, ಚಲೋ ಆತ. ಹೌದು ನೀವು ಹೇಳಿದ್ ಬರಬರಿ ಐತಿ. ಶಾಂತಕ್ಕ ಬಡಬರ ರೊಟ್ಟಿ ಬಿಡಾಕತ್ಲಂದ್ರೆ ನಾ ಪಲ್ಲೆ ಒಗ್ಗರಣೆ ಹಾಕ್ಬಿಡ್ತೀನಿ. ಒಬ್ರು ಹೆಚ್ಚು ಕೊಡ್ತಾರ, ಒಬ್ರು ಒಗ್ಗರಣೆ ಹಾಕ್ತಿವಿ, ಮುಗಿತು ತಿಂದಿನ ತೊಳೆದಿಟ್ಟು ಮುಕ್ಕೊಂಡ್ಬಿಡುದು. ಡಿಸ್ಪೋಸಲ್ ಪ್ಲೇಟ್ ಒಯ್ಯನ, ತಾಟ್ ತೊಳೆ ಚಿಂತಿರಂಗಿಲ್ಲ, ಮಾಡಿದ ದಬರಿ ಅಷ್ಟೇ ಆಗೋದಿಲ್ಲ. ಎಲ್ಲಾರ ನೀರಿರೋ ಕಡೆನೇ ನೋಡಿ ನಿಲ್ಸಿದ್ರೆ ಆತ. ಸಂಜೆ ಮುಂದೆ ನಿಲ್ಸಿ ರಾತ್ರಿ ಅಡಿಗೆ ಏನೇನ್ ಬೇಕೆಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ರಾತ್ರಿ ಆರಾಮ ಪ್ರಶಾಂತವಾಗಿರೋಂಥ ಒಂದು ಯಾವ್ದಾರ ವಾತಾವರಣದಾಗ ಊಟ ಮಾಡ್ಬಿಡ್ಬೋದು. ಏನಂತೀರಿ? ಆಮೇಲೆ ಸೀದಾ ರೂಮ್ನಾಗೂ ಮುಕ್ಕೊಂಡ್ಬಿಡ್ಬೋದು, ಇಲ್ಲ ರೂಮ್ನಾಗೆ ಹೋಗಿ ಅಡಿಗೆ ಬಿಚ್ಚಿ ಊಟ ಮಾಡ್ಬೋದು. ರೀ ಕರೆ ನೀವು ಹೇಳಿ ಚೆನ್ನಾಗೈತಿ. ರೂಮ್ನಾಗ ಹೋಗಿಂದ ಅಡಿಗೆ ಮಾಡಕ್ ಬಿಡಲ್ಲ. ಅದಕ್ಕೆ ಈ ಯಾವ್ದಾರ ಒಂದು ಒಳ್ಳೆ ನೀರಿರೋಂಥ ಜಾಗ ಹಂಗೊಂಡ್ರೆ ನೀರಿರೋಂಥ ಜಾಗ ಸಿಗ್ತಾವು. ನೀರಿನ ಟ್ಯಾಕಿಗಳು ಇರ್ತಾವೆ, ಆಮೇಲೆ ಪೆಟ್ರೋಲ್ ಹಾಕ್ಸಿಂದ ಸ್ವಲ್ಪ ಮುಂದೆ ಅಲ್ಲೇ ಎಲ್ಲೆಲ್ಲ ಆಗತ್ತೆ ಅಲ್ಲೆಲ್ಲ ನೋಡೋಣ. ನಂತರ ಮತ್ತೆ ವಾಪಸ್ ಬ್ಯಾಕ್ ಟು ಮೊದ್ಲಿದ್ದ ಜೀವನಾನೇ ಕಳಿಬೇಕು ಅನಿಸ್ತಾ ಐತಿ. ಸರಿ ರೀ ಹೋಗುನ್. ಅಲ್ಲ ಅಶ್ವಿನಿಯರ ಅತ್ತಿ ಮಾವನ್ ಕರಿತೇನೆ ಅಂತೀಸ್ರಿಕಂತ ಅವ್ರಿಗೆ ಏನು ತಿಳ್ಕೊಳಂಗಿಲ್ಲ ನಿನ್ ಬಗ್ಗೆ. ಅಲ್ಲ ಅಶ್ವಿನಿಯರ ಅತ್ತಿ ಮಾವನ್ ಕರಿತೇನೆ ಅಂತೀಸ್ರಿಕಂತ ಅವ್ರಿಗೆ ಏನು ತಿಳ್ಕೊಳಂಗಿಲ್ಲ ನಿನ್ ಬಗ್ಗೆ. ಅದ್ಯಾಕತ್ತಿ ಏನಾರ ತಿಳ್ಕೊಂತಾರ? ಯಾರೇನು ತಿಳ್ಕೊಳಲ್ಲ. ಯಾಕೆ ನಾವು ಯಾರ್ದಾರ ತಲೆ ಹೊಡ್ಯಾಕೊಂಟೇವೆ, ಟ್ರಿಪ್ ಹೊಂಟೇವಿ, ಅದು ಮಸ್ತಾಗಿ ಎಂಜಾಯ್ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಮಾತಾಡ್ಕೊಂಡೇವಿ. ಯಾವತ್ತರ ಒಂದಿನ ಆಗಿಲ್ಲ ಅಪ್ಪ. ತಮಿಳ್ನಾಡಿನಾಗ ಶರವಣ ಹೋಟೆಲ್ ಅಂತಂದೇಳಿ ಭಾರಿ ಫೇಮಸ್ ಐತಿ ಅಂತ ನಾ ಕೇಳ್ಪಟ್ಟೀನಿ. ಅಲ್ಲಿ ಊಟ ಸಕ್ಕದಾಗಿರ್ತದಂತೆ. ಒಂದು ಮಿಲ್ಸಿಗೆ ಎಷ್ಟು ನಂಗೂ 150 ಎಷ್ಟು ಅಂದಂಗೆ ಆತ. ಆದರೆ ಹೊಟ್ಟೆ ತುಂಬ ರೈಸ್, ಸಾಂಬಾರು ಎಲ್ಲ ಮಸ್ತ್ ಇರ್ತದಂತ. ಅನ್ಲಿಮಿಟೆಡ್ ರೈಸ್ ಊಟ. ಅಪ್ಪ ಯಾವಾಗಾರ ಒಂದ್ಸಲ ತಿನ್ಬೇಕನ್ನಿಸ್ತಾಗ ಅಲ್ಲಿ ಹೋಗಿ ಊಟ ಮಾಡೋಣ, ಏನಂತೀರಿ? ನಂಗೇನ ಇದು ಇಷ್ಟ ಆಗವಲ್ತವ. ಅತ್ತಿ ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ನೀ ಬರಬೇಡ, ಆರಾಮ್ ಮನೆಯಾಗಿರ. ಇಷ್ಟ ಆಗ್ಲಾರ್ದ ಯಾಕತಿ ಬರ್ತೀಯ? ನೋಡ್ದೆನ್ಲ ಶ್ರೀಕಂತ, ನಿನ್ನ ಮಗಳು ಹೆಂಗಂದ್ಲ ಮಕ್ಕ ಕೊಡ್ದಂಗ. ಇಷ್ಟ ಆಗಿಲ್ಲ ಅಂದ್ಬಿಟ್ಲೆ ಏನಾರ ಒಂದು ಬೇರೆ ಹೇಳ್ಯಾರ, ಅದನ್ನ ಬಿಟ್ಟು ಈ ಥರ ಅಂದ್ ನೋಡ್ಲ. ಅದನ್ನ ಬರೋದು ಇಷ್ಟ ಇಲ್ಲ ಅವ್ರಿಗೆ. ಅಲ್ಲೇ ನಮ್ಮ ಮಗಳು ಅದು ಮಗ ಬರಬರಿ ಇಲ್ಲ, ಎಂತಿ ಮಾತು ಕೇಳ್ತಾನ, ಮಗಳು ಸೊಸಿನೂ ಅಂತ ಏನು ಇದು ಇಲ್ಲ, ನನಗಲ್ಲಿ ಕಿಮ್ಮತ್ತಿಲ್ಲ ಅಂತೇಳಿ ಇಲ್ಲಿರ್ತಾನೆ. ಏನು ಮಾಡ್ತಿ ಹೇಳಪ್ಪ, ನನಗೆ ಮೇಲೆ ಯಾರಿಗೂ ಪ್ರೀತಿ ಅನ್ನೋದೇ ಇಲ್ಲ. ಅಕ್ಕ ಬಿಸಿಲಿ ಅಕ್ಕ, ಯಾಕೆ ಹಿಂಗ್ ಮಾಡ್ತಿ? ನೀನಿಲ್ದ ನಾ ಹೋಗ್ತೀನಿ ಹಂಗ ತಮಾಷೆ ಮಾಡ್ತಾಳ ಬಿಡು. ಮತ್ತೆ ಅವ್ರು ಮಾಡ್ಲಾರ್ದ ಯಾರು ಮಾಡ್ಬೇಕು? ಅಶ್ವಿನಿ ಸುಮ್ನಿರಮ್ಮ. ಸರಿ ಹಂಗಾರ ಯಾವತ್ತು ಹೋಗೋಣ? ಈ ಸಂಡೇ ಹೋಗ್ಬಿಡೋಣ ಅಂತೀನಿ ನಾನು, ಏನಂತೀರಿ? ಓಕೆ, ನನ್ನ ಕಡೆಯಿಂದ ಓಕೆ ಐತಿ. ಪಾರ್ವತಿ ಆಮೇಲೆ ನಿಮ್ಮ ಒಂಚೂರು ಫೋನ್ ಹಚ್ಕೊಡವ. ನಾನು ಕರೆದು ಏನು ಆ ಗಿರ್ಜಾನ ಕರ್ಕೊಂಬ ಅಂತ ಹೇಳ್ತೇನೆ. ಪಾಪ ಅದೆಲ್ಲ ಹೋಗ್ಬೇಕಾಗೈತಿ. ಅವ್ವ ದೇವ್ರೇ, ಅವು 7 ತಿರ್ಬೋಕಿದ್ದಂಗೆ ಅದಾವು. ಅವ್ರ ಕಡೆ ಏನು ರೊಕ್ಕ ಐತೇನ? ಇನ್ನೂ ಅರವಿಂದನ ಕಡೆ ಇಸ್ಕೊಂಡಿದ್ದು 2 ಲಕ್ಷ ರೂಪಾಯಿನ ಇವತ್ತಿನವರೆಗೆ 1 ರೂಪಾಯಿ ವಾಪಸ್ ಕೊಟ್ಟವ ಇಲ್ಲ. ಯಾರಿಗೆ ಗೊತ್ತು? ಅಟ ಆಡ್ಕೊಂತ ರೊಕ್ಕ ಹೊಳ್ಕೊಟ್ಟಂಗೆ ಕೊಡಕತ್ತಾರ. ಇನ್ನು ಮತ್ತೆ 20,000 10,000 ಖರ್ಚು ಮಾಡ್ಕೊಂಡು ಟ್ರಿಪ್ ಬರ್ತಾರಂತ ಮಾಡಿ ಏನವ್ರು. ನೋಡಣ ಪರವನ ಹೇಳ್ತೀನಿ, ಯಾಕಿನ ಕರ್ದಿ ಯಾಕೆ ರೊಕ್ಕ ನೀನು ಹಾಕ್ಬೇಕಾಕತಿ. ಸುಮ್ಮನಿರು. ಬಸ್ನಾಗ ಎಷ್ಟು ಮಂದಿ ಹಿಡಿತೈತೆ ಅಂತ ಗೊತ್ತಿಲ್ಲ, ಏನಿಲ್ಲ. ಅಶ್ವಿನಿ ಅತ್ತಿ ಮಾವನು ಬರಾಕತ್ತಾರ, ಅವ್ರ ಜೊತೆಗೆ ಇವ್ರನ್ನ ಬೇರೆ ಕರ್ಕೊಂಡು ಹೋಗ್ಯ ನೀನು. ಸುಮ್ಮನಿರು, ಬೇಕಾಗಿಲ್ಲ. ಅಯ್ಯೋ ಅತ್ತಿ, ಬಸ್ ಏನು ಆರಾಮಾಗಿ ಒಂದು 20-25 ಮಂದಿ ಮ್ಯಾಲೆ ಹಿಡಿತೈತಿ. ನಾವಿರೋದೇ ಎಷ್ಟು ಮಂದಿ? ಇಲ್ಲೊಂದು 3, ಇಲ್ಲೊಂದು 6 ಮಂದಿ. ಮಕ್ಕಳಂತೂ ಸಣ್ಣವು, ಅವು ಏನು ತೊಡಿಮೆಗಿರ್ತಾವೆ. ಇವರ ಅಪ್ಪ ಅವ ಅವರೊಬ್ರು 6, 7, 8, 9, 10, 11, 12, 13, 14. ಅಯ್ಯೋ ದೇವರೇ, ತಿರ್ಗಾ ಮರ್ಗ ಎಣಿಸಿದ್ರು ಒಂದು 15-20 ಮಂದಿ ಆಗಲ್ಲ. ಜಗ ಸಾಲಲ್ಲ ಅಂತ ಇರ್ತಾಗ. ಸುಮ್ಮನಿರತ್ತಿ, ಏನಾಗಲ್ಲ ಅದಕ್ಕೆ ಸುಮ್ಮನಿರ್ರಿ. ಏನಾರ ಮಾಡ್ಕೊರವ, ನೀವೇನು ತಿಳ್ದಂಗೆ ಏನು ಯಾರು ಮಾತು ಏನು ಕೇಳ್ತೀರ ನೀವು? ಏನಾರ ಮಾಡ್ಕೊರಿ, ಯಾರಾರ ಕರ್ಕೊರಿ ಹೋಲತ್ತಾಗ. ಎಲ್ಲರಿಗೂ ನನಗೆ ಮಾತ್ರ ಹೆಚ್ಚು ತೊಳಿ ಒಗ್ಗರಣೆ ಹಾಕು ಅಂತೇಳಿ ಏನು ಹೇಳಂಗಿಲ್ಲ ಅಷ್ಟೇ. ನಾನು ಆರಾಮಾಗಿರೋಕ್ಕೆ ಒಂದು ಇತ್ತಾನ ಕಡ್ಡಿ ತೆಗೆದು ನಾ ಇತ್ತಾಗ ಇಡೋದಿಲ್ಲ. ಈಗ ಹೇಳಕತ್ತೀನಿ ಅಮ್ಮ, ಗಿರ್ಜಕ್ಕರೇನು ಅಷ್ಟೊಂದು ಸ್ವಾಭಿಮಾನ ಇಲ್ದವ್ರು ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರ ಹತ್ರ ಇದ್ರೆ ಬರ್ತಾರ, ಇಲ್ಲಂದ್ರೆ ಇಲ್ಲ ಅಂತಾರೆ. ಇನ್ನೊಬ್ರಿಗೆ ನನ್ನ ದುಡ್ಡು ನೀವು ಹಾಕ್ರಿ, ನಾ ಬರ್ತೇನೆ, ನನ್ನ ಖರ್ಚು ನೀವು ಮಾಡ್ರಿ ಅಂತ ಯಾವತ್ತೂ ಹೇಳಿಲ್ಲ. ಅವ್ರು ಹೇಳೋದೂ ಇಲ್ಲ. ಏಕಿಮಾ ಎಲ್ಲ ಗೊತ್ತಿದ್ದೆ ಕಿಕ್ಕಿ ತಗ. ಅಲ್ಲ ಪಾರ್ವತಿ, ನಾ ಹೇಳತ್ತೇನೋ, ನನಗೆ ಅಡುಗೆ ಮಾಡಕ್ಕೆ ಹೇಳ್ಬೇಡ ಮತ್ತೆ. ಅಯ್ಯೋ ಅತ್ಗೆಮ್ಮ, ನಿಮ್ಗೆ ಯಾಕೆ ಹೇಳ್ತಾರೆ? ಸುಮ್ಮನಿರ್ರಿ. ಎಲ್ಲ ನಾವು ಅದೇ ವೇಲಿಲ್ಲ. ಆ ಗಿರ್ಜಕ್ಕರ್ ಬಂದ್ರಂದ್ರೆ ಅವರು ಏನಾರ ಬಡ ಹೆಚ್ಚಿಕೊಡ್ತಾರ, ನಾನು ಒಗ್ಗರಣೆ ಹಾಕ್ತೀನಿ. ಪಾಪ ರೊಟ್ಟಿ ಚಪಾತಿ ಏನಾರ ಮಾಡೋದಿತ್ತು, ಅನ್ನಕ್ಕೆ ಇಡೋದಿತ್ತು ಅಂದ್ರೆ ಶಾಂತಕರ್ ಇಡ್ತಾರೆ. ನಮ್ಗೆ ಎಂತರ ಗಂಡ್ಮಕ್ಳು ಜೊತೆಯಾಗಿರ್ತೀರಿ, ಹೆಣ್ಮಕ್ಳು ಜೊತೆಯಾಗಿರ್ತೀರಿ. ಅಲ್ಲಲ್ಲಲ್ಲೇ ನಿಂದ್ರಿಸಿ ಅಡುಗೆ ಮಾಡ್ಕೊಂಡು ತಿನ್ನೋದು ಎಷ್ಟು ಚಂದ ಇರ್ತೈತೆ ಹೇಳ್ರಿ ನೋಡೋಣ. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಸುಮ್ಮನಿರ್ರಿ, ಬಹಳ ಚಂದ ಇರ್ತೈತೆ. ಅವ್ನು ಮಾಡ್ಬೇಕು ಮನುಷ್ಯ, ಖುಷಿ, ಅವೇ ಖುಷಿ. ಏನಾರ ಮಾಡ್ರವ,
ಆರಾಮಾಗಿ ದೊಡ್ಡ ದೊಡ್ಡ ಹೋಟೆಲ್ನಾಗ ಉಳ್ಕೊಂತ ಬೇಕಂದಿದ್ದೆ ತರಿಸ್ಕೊಂಡು ತಿನ್ಕೊಂತ ಆರಾಮಾಗಿ ಹೋಗಿ ಮುಟ್ಬೋದಿತ್ತು. ಅರ್ವಿ ಇದು ಇವನೇ ಸಿಕ್ಕಂತ ಯಾಕೋ ಕಾಂಪ್ಲಿಕೇಟ್ ಮಾಡ್ಕೊಳಕತ್ತೀಯಪ್ಪ ನೀನು. ಬ್ಯಾಡ್ ಅಂದ್ರು ಅದೇನಂತಾರ ದೇವ್ರು ನಿನಗೆ ಉಪ್ಪುರ್ಗಿ ಮ್ಯಾಗಿಟ್ಟಾನ. ಮತ್ತೆ ಯಾಕೆ ಕೆಳಗಿಳಿಯೋ ಪ್ರಯತ್ನ ಮಾಡ್ತಿ? ಬ್ಯಾಡ, ಕೆಳಗಿದ್ದರ ಸವಾಸ ಕೆಳಗಿದ್ದರೇ ಇರಲಿ. ನೀನು ಆಕಾಶದ ಹತ್ರ ಬೆಳೆದು ನಿಂತಿಲ್ಲ. ಹೌದಾ, ನಂಗೆ 5 ಕಂಪ್ನಿ ಮಾಲೀಕ. ಯಾರ ನಿನ್ನ ರೋಡ್ ಮೇಲೆ ನೋಡಿದ್ರೆ ಏನು ಅನ್ಕೊಳಂಗಿಲ್ಲ. ಹೇಳು ಪಾಟೀಲ್ ಅಣ್ಣಾರು ಹಿಂಗ ಅಂತೇಳಿ ಮರ್ಯಾದೆ ಹೋಗೋದಿಲ್ಲಂದ್ಲ. ಅಕ್ಕ ದೊಡ್ಡಸ್ತಿ ಬರೀ ನಾವು ನಡ್ಕೊಂಡ ರೀತಿ ಒಳಗ ನಾವು ದೊಡ್ಡ ಕಾರ್ ಒಳಗೆ ಓಡಾಡಿ ತೊಕೊಂಬಂದ್ ತಿಂದು ಬಿಡಕ್ಕ ಅವೆಲ್ಲ ಅದ್ರೊಳಗೆ ಇಲ್ಲಕ್ಕ. ನಮ್ಮ ಸ್ವಭಾವದೊಳಗೆ ಇರ್ತೈತ್ರಿ. ಸುಮ್ಮನೆ ಅಪ್ಪ ಸರಿ, ನೀವು ಹೇಳಿದ್ ಕರೆಕ್ಟ್ ಆಗೈತಿ. ನನಗೆ ಗಾಡಿ ಒಂದು ಯಾವ್ದಾರು ಹೊಸಾದು, ಆಮೇಲೆ ಒಳ್ಳೆ ಡ್ರೈವರ್ ನೋಡಿ ಬುಕ್ ಮಾಡ್ತೀನಿ. ಅಲ್ಲ ಶಾಂತಕ, ನಿಮ್ಮ ಮನೆಗೆ ಬರಕ್ಕೆ ಬೇಜಾರಾಗತ್ತವ ಇವತ್ತಾಗ. ಎದ್ರ ಸಂಬಂಧ್ಲಿ? ನಿಮ್ಮ ಮತ್ತಿಲ್ಲಲ್ಲ ಅದಕ್ಕೆ. ನಿಮ್ಮ ಮತ್ತಿದ್ರೆ ಒಂಥರ ಮನೆ ತುಂಬದಂಗಿರ್ತತ್ ನೋಡಂಗ, ಒಂಥರ ಆರಾಮ ಅನ್ಸರು. ನಿಮ್ಮ ಮತ್ತಿಲ್ಲ, ನನಗೊಂಥರ ಕೆಟ್ಟ ಮನೆಯಿಂದ ಹೊಡೆದು ಹೊರಗೆ ಒಗದಂಗ ಆಗತ್ತತ್ ನೋಡತ್ತಾಗ. ಕುಂದ್ರಾಕ್ ಬೇಡ ನಿಂದ್ರಾಕ್ ಬೇಡ, ಮನಿ ಬಣ 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 ಅನ್ಸಕತ್ತೈತಿ. ಅಲ್ಲ ಮತ್ತೆ ಲಕ್ಷ್ಮೀ ನೀನ ಕರ್ಕೊಂಡು ಹೋಗಾರ ಅಂದಿ? ಬರ್ತಾರಂತೆ, ಬಂದು ಇವತ್ತ ಕರ್ಕೊಂಡು ಹೋಗ್ತೀನಿ ಸಂಜೆ ಮುಂದೆ ಅಂತ ಹೇಳ್ಯಾರ. ಹೌದನ? ನಿಮ್ಮ ಮತ್ತಿಲ್ಲದಕ್ಕೆ ಬೇಜಾರಾಗತ್ತ ಬಿಡ ಶಾಂತಕ. ನಿಂದೊಂದು ವಿಚಿತ್ರವ, ನಾ ಮತ್ತಿದ್ದಾಗ ಯವ್ವ ನಿಮ್ಮ ಮನಿ ಕಡೆ ಬರಾಕ ಇಷ್ಟ ಆಗಂಗಿಲ್ಲ ಶಾಂತಕ. ಏನ್ ಒಟ ಒಟ ಅಂತ ತೇವ ಇದು ಮುದುಕಿ ಅಂತಿ. ಈಗ ನಾ ಮತ್ತಿಲ್ಲ, ನಿನಗ ಮನಿಗೆ ಬರಕ್ ಬೇಜಾರಾಗತ್ತೈತಿ. ಒಟ್ಟು ಹೂ ಏರ್ತಾ ಇರ್ಬೇಕಲ್ಲ, ಬೈಸ್ಕೊಂತಾ ಇರ್ಬೇಕಲ್ಲ ಶಾಂತಕ. ನಂದು ನಿಮ್ಮ ಮತ್ತಿದು ಜನ್ಮ ಜನ್ಮದ ಅನುಬಂಧ ಗೊತ್ತಲ್ಲ ನಿನಗ. ನಾ ಬರ್ತಾ ಇರ್ಬೇಕು, ನಿಮ್ಮ ಮತ್ತಿ ಬೈತಾ ಇರ್ಬೇಕು, ಒಂಥರ ಮಜಾ ಅನಿಸ್ತತಿ ಅದು. ಈಗ ನಿಮ್ಮ ಅಜ್ಜದ ದಾಮ್ಯಾಗಿರ್ಲಿ. ಅನಸಿ ಏನ್ ಲಬಾದನಕ್ ಬಂದ್ಬಿಟ್ಟಿ? ಒಟ್ಟ ಬರೋದು ಬಿಡಪ್ಪ, ಬಾರಿ ದೊಡ್ಡ ಮನುಷ್ಯ ಆಗಿ. ಈಗ ಪಾನಿಪುರಿ ವ್ಯವಹಾರ ಅಷ್ಟು ಜೋರ್ ನಡೆದತ್ತಲ್ಲ, ಮನಿಗೆ ಎಲ್ಲೆಲ್ಲಿ ಹೊರಬೀಳಾರ್ದಷ್ಟೇ. ಹೋಗ ಯಾಕ ಪಾನಿಪುರಿ ವ್ಯವಹಾರ ಚಡ್ ಹೊರದು 12 ಆಗೈತಿ. ಎಲ್ಲಿ ಪಾನಿಪುರಿ ವ್ಯವಹಾರ ಮಾಡ್ತಿ? ಏನು ಕಾಂಪಿಟೇಷನ್ ಹೆಚ್ಚಾಗೈತಿ. ನಾ ಹಚ್ಚಿದಲ್ಲೇ ಬಂದು 2-3 ಬಂದು ನಿಂತಾರ. ಯಾಕ ಏನ್ ಮಾಡ್ತಿ ಹೇಳು? ಮೊದಲು ಎಂತ ಚಂದ ವ್ಯಾಪಾರಕ್ಕಿತ್ತು, ಒಂದಿನಕ್ಕೆ 2-3 ಸಾವಿರ ಮೇಲೆ ವ್ಯಾಪಾರಕ್ಕಿತ್ತು. 5-5 ಸಾವಿರ ವ್ಯಾಪಾರ ಮಾಡಿದ್ದು ಐತಿ. ಈಗ ಹೋಗ 25 ರೂಪಾಯಿ ಒಂದು ಪ್ಲೇಟ್ ಪಾನಿಪುರಿ. ತಾಯಿ ವ್ಯಾಪಾರ ಆಗಲ್ಲ ಬಿಡಲ್ಲ. ಏನೊಂದು 1000-1500 ರೂಪಾಯಿ ಮಾಡ್ಬೇಕಂದ್ರೆ ದೊಡ್ಡ ಮಾತಾಗ್ಬಿಟ್ಟತ್ ನೋಡಿ ಶಾಂತಕ. ಹಂಗಾಗ್ಬಿಟ್ಟತ್ ನನ್ನ ಬಾಳೆ. ಮತ್ತೆ ಏನ್ ಮಾಡತ್ತಿ ಈಗ? ಅದ್ರಾಗ ಕುಟು ನಡೆಯೋದು. ದಿನ 1000 ರೂಪಾಯಿ ಆದ್ರ ಏನು ಕೆಡಿಸ್ತು ಬಿಡು ಹೋಲತ್ತಾಗ. ದಿನಕ್ಕೆ 1000 ರೂಪಾಯಿ ಯಾರು ಕೊಡವ? ಯಾವಾರ ಯಾರು ದುಡಿಮೆ ಮಾಡ್ತಾರೆ? ನಿಂತಲ್ಲೇ ನಿಂತ ಹೌದಿಲ್ಲ. ಪಾನಿಪುರಿ ಉಳಿದೆ ವ್ಯಾಪಾರ ಅಂದಂಗ. ಗೌಡ್ರು ಎಲ್ಲಿ ಹೋಗ್ಯಾರ ಶಾಂತಕ? ಅವರು ಅವ್ರ ತಂಗಿ ಮನೆಗೆ ಹೋಗ್ಯಾರ, ಬರ್ತಾರ ಈಗ. ಫೋನ್ ಹಚ್ಚಿದ್ರು ಬಿಟ್ಟೆನಂತೇಳಿ. ಉಳುವಿ ಬಸವಣ್ಣನ ಜಾತ್ರೆಗೆ ಹೋಗ್ಬೇಕು. ಎಲ್ಲ ಎತ್ತಿನ ಗಾಡಿ ಕಟ್ಕಟ್ಕೊಂಡು ಹೊಂಟಾರ. ಉಳುವಿ ದಾರಿ ನೋಡ್ಬೇಕು ನೀ. ಗದ್ಲಾ ಅಂದ್ರೆ ಗದ್ಲ. ಉಳುವಿ ಬಸವಣ್ಣಂದು ಏನ್ ತೇರ ಹೇಳಿತೋ ಏನೋ ಒಂದು ಗೊತ್ತಾಗವಲ್ತು. ಹೋಗ್ಬೇಕಿತ್ತು ಬಿಡ. ಇವತ್ತು ತೇರೈತಿ, ಎಷ್ಟೊತ್ತಿದ್ರು ಹೋಗ್ಬೇಕಿತ್ತು. ಅಯ್ಯ, ಉಳಿ ಬಸವಣ್ಣನ ಜಾತ್ರೆಗೆ ನಿನ್ನೆ ಹೋಗ್ಬೇಕಿತ್ತು, ಇವತ್ತ ತೇರು. ಅದೇ ಸಂಜೆ ಮಠ ಐತ್ಯಾ. ಹಂಗಾಗಿ ಈಗ ದೌಡ್ ನಸಕನಾಗ ಈಗ ಬಿಡುನು ಅಂತ. ಮತ್ ನಾವು ಇದಕ್ಕೆ ಹೋಗುದಲ್ಲ, ಇವ್ರು ಮಲ್ಲಣ್ಣರ್ ಗಾಡಿ ಹೊಂಟತಿ, ಕ್ಯಾಂಟರ್ ಗಾಡಿ. ಅದ್ರಾಗ ಹೋಗ್ಬಿಡೋಣ ಅಂತ. ಗೌಡ್ರು ಇಲ್ಲದಾರ. ಅವ್ರು ಕೇಳಿದ್ರು ಗೌಡ್ರು ಎಲ್ಲಿ ಕಾಣವಲ್ರಲ್ಲ ಅಂತೇಳಿ. ಬರ್ತಾ ತಡಿ, ಈಗ ಬಂದ್ರಂದ್ರ ಹೋಗಿ ಬರುವಂತ್ರಿ. ಇವರು ಗೌಡ್ರ ದಾರಿ ಕಾದು ಇವ್ರು ಅದಾರಲ್ಲ, ಅವರು ದ್ಯಾಮಣ್ಣರ ಅದಾರಲ್ಲ ಅವ್ರು. ಅವ್ರದ್ದು ಕ್ಯಾಂಟರ್ ಗಾಡಿ ಹೋತು. ಏನ್ ತುಂಬ್ಕೊಂಡು ಹುಯಿ ಅಂತೇಳಿ. ಮಲ್ಲೇಶಣ್ಣ ನೀ ಬರಾಕಬೇಕು ಉಳಿ ಬಸವಣ್ಣನ ಜಾತ್ರೆಗೆ, ಅದ ಹೆಂಗ್ ಬರೋದಿಲ್ಲ ಅಂತೇಳಿ ನಿನ್ನೆ ಹಾಕೊಂಡು ಹೋಗ್ಯಾರಪ್ಪ. ಅಪ್ಪ ಮಗ ನಿನ್ನೆ ಹೋಗ್ಯಾರ. ಯಾಕೆ ನೀವು ಹೋಗ್ಲಿಲ್ಲ? ನಾ ಹೋಗಿಲ್ಲಪ್ಪ, ಮನೆ ಕೆಲಸ ಲಕ್ಷ್ಮಿ, ಆಮೇಲೆ ಅಮ್ಮನ ಮನೆಯಾಗಿಲ್ಲ, ಮನೆ ಬಿಟ್ಟು ಹೊಟ್ಟೆ ಎಲ್ಲಿ ಹೋಗ್ಲಿ. ಹಂಗಾಗಿ ನಾನು ಹೋಗಿಲ್ಲ. ನಂದು ಕೆಲ್ಸಪ್ಪ, ಹಂಗಾಗಿ ಬಿಡಂಗಿಲ್ಲ. ಹಂಗಾಗಿ ನಾನು ಹೋಗಿಲ್ಲ. ಅದು ಅಲ್ಲದೆ ಈ ವರ್ಷ ಶಾಂತಕ್ನು ಬರುವಳು, ನಾನು ಒಬ್ಬಕ್ಕೆ ಹೋಗಿ ಮಾಡಲಿ. ನನಗೆ ಬೇಜಾರಕತ್ತಪ್ಪ. ನಂಗೆ ಶಾಂತಕ್ಕಿಲ್ಲ ಅಂದ್ರೆ ನನಗೆ ಮನ್ಸಿಗಾಗಲ್ಲ. ಅದೇ ಈಗ ಹಂಗಾರೆ ಗೌಡ್ರು ಬಂದ್ರಂದ್ರ ಹೋಗ್ಬರೋಣ ಅಂತ. ನನಗೂ ಒಬ್ಬವಂಗ ಬೇಸರಕತಿ. ಉಳಿ ಬಸವಣ್ಣ ಜಾತ್ರೆ ಅಂದ್ರೆ ಜಾತ್ರೆ ಬಿಡ. ಏನ 15 ದಿನದಿಂದ ಶುರು ಆಗಿರ್ತೈತಿ. ಅದ್ರಾಗೂ 3-4 ದಿನ ಆ ಹೊಲ ಎಲ್ಲ ಹರಿಗಿರ್ತಾರೆ, ಎಲ್ಲ ಕಟಾವ್ ಮಾಡಿರ್ತಾರ. ಹೊಲದಾಗ ಟ್ರ್ಯಾಕ್ಟರ್ ನಿಂದ್ರಿಸ್ಕೊಂಡು ಉಳಿ ಬಸವಣ್ಣನ ಜಾತ್ರೆ ಗಿಜಿ ಎಲ್ಲ ನಿಂತ ಹೆಜ್ಜಿಗೆ ಪ್ರಸಾದ ಹಂಚ್ತಿರ್ತಾರ. ಏನ ಗದ್ಲಾ ಅಂದ್ರೆ ಗದ್ಲಾ. ನಮ್ಮ ಉಳಿ ಬಸವಣ್ಣನ ಜಾತ್ರೆ ನೋಡ್ಬೇಕು ಒಂದು ಚಂದ. ಶಾಂತಕ ಜನಪದ ಗೀತೆ ಹಚ್ತಿರ್ತಾರ, ಬಿಟ್ಟು ಹೊಂಟೆಲ್ಲ ಅಂತೇಳಿ. ಆಮೇಲೆ ಜನಪದ ಗೀತೆಗಳು ಕೇಳ್ಬೇಕು. ಒಬ್ಬೊಬ್ಬ ಟ್ರ್ಯಾಕ್ಟ್ರಾಗ ಒಂದೊಂದ್ ತರ ಹಾಡು ಹಚ್ಚಿರ್ತಾನ. ಹೋಗತ್ತಾಗ ನಮ್ಮ ಉತ್ತರ ಕರ್ನಾಟಕ ಅದಕ್ಕೆ ಪೆಸಲಲ್ಲ. ನಮ್ಮ ಅಡಿಗೆ, ನಮ್ಮ ಹಾಡು, ನಮ್ಮ ಭಾಷೆ, ನಮ್ಮ ಜೀವನ ಶೈಲಿನ ಒಂಥರ ಡಿಫ್ರೆಂಟ್. ಆದ್ರೂ ಶಾಂತಕ ಸಿದ್ದಾಡೋದ್ ಜಾತ್ರೆನೂ ಹಂಗ ಹಾಕಿತ್ತಲ್ಲ. ನಾವು ಸಣ್ಣರಿದ್ದಾಗ ಚಕಡಿ ಕಟ್ಕೊಂಡು ಹೋಗಿದ್ವಿ ಶಾಂತಕ. ಏನು ಗದ್ಲ ಏನ್ ತಾನ. ಈಗ ಬರ್ಬಾರ್ದು ಒಂಚೂರು ಯಾಕೆ ಕಮ್ಮಿ ಆಗಿತ್ತು ನೋಡು. ಭಕ್ತರು ಇದ್ದಂಗೆ ಅದಾರ, ಜನ ಜಂಗುಳಿನೇ ಐತಿ. ಆದ್ರೆ ಉಳ್ಕೊಳಕ್ ಜಾಗ ಎಲ್ಲೈತಿಲಿ. ಅವಾಗೆಲ್ಲ ಟ್ರ್ಯಾಕ್ಟರ್ ಕಟ್ಕೊಂಡು ಹೋಗಿದ್ವಲ್ಲ, ಚಕಡಿ ಗಾಡಿ ತಗೊಂಡು 4-5 ದಿನ ಉಳಿತಿದ್ವಿ. ಸಿದ್ದಾಡೋದ್ ಜಾತ್ರೆ, ಶಿವರಾತ್ರಿ ದಿನ, ಆಮೇಲೆ ಕೌದಿ ಪೂಜೆಕ, ತೇರ್ ಎಳಿ ದಿನ, ಮತ್ ಮರ್ನೇ ದಿನ ಕಡಿಬಿನ ಕಾಳಗ ಇದು ಮಾಡಕ ಎಲ್ಲ ಅಲ್ಲೇ ಇರ್ತಿದ್ವಿ. ಆದ್ರೆ ಈಗ ಏನಾಗ್ಬಿಟ್ಟದ, ಮನಿಗಳು ಕಟ್ಟಿಬಿಟ್ಟಾರಲ್ಲ, ಉಳ್ಕೊಳಕ್ ಜಾಗ ಎಲ್ಲೈತಿ. ಹಂಗಾಗಿ ಜನಕ್ಕೆ ಅಸ್ತವ್ಯಸ್ತ ಆಗಿ ಮನಿಗಳು ಕಟ್ಟಿ ಚಕಡಿ ತಂತಂದು ಎಲ್ಲಿ ಉಳ್ಕೋಬೇಕು ಅವ್ರು. ಹಂಗಾಗಿ ಈಗ ಮೊದ್ಲಿನಂಗ ಅವತ್ತ ಹೋಗ್ಬಿಡ್ತಾರೆ. ತೇರಿನ ದಿನ ಬಂದು ಹೋಕಾರ, ಕೌದಿ ಪೂಜೆ ದಿನ ಬಂದು ಹೋಗ್ಬಿಡ್ತಾರ. ಕಡಿಬಿನ ಕಾಳ ಮುಗಿಸ್ಕೊಂಡು ಅವತ್ತಿಂದ ಅವತ್ತಿಗೆ. ಆಮೇಲೆ ಕೆಲವ್ರಂತೂ ಬ್ಯಾಡ ತಡಿ ಗದ್ಲೈತಿ, 4 ದಿನ ಬಿಟ್ಟು ಹೋಗೋಣ ಅಂತೇಳಿ 4 ದಿನ ಬಿಟ್ಟು ಹೋಗೋರು ಅದಾರ. ಗೊತ್ತನ? ನಮ್ಮ ಅಜ್ಜನ ಜಾತ್ರೆ, ಉಳಿ ಜಾತ್ರೆ ಇವೆಲ್ಲ ಭಾರಿ ಪೆಸಲ್ ನಮ್ಗೆ.
ಶಾಂತಕ್ಕ ಈ ಸಲ ಸಿದ್ದೋಡ್ಜನ್ ಜಾತ್ರೆಯಾಗ ಏನ ನಾವು ಈ ಸಲ ತೇರಿನ ದಿನ ಹೋಗೋಣವ. ಪ್ರತಿ ಸಲ ಜಾತ್ರೆ ಮುಗುದಿಂದ ಅಂದ್ರೆ ತೇರು ಎಳದ್ ಮರನೇ ದಿನ ಹೋಗ್ತೇವಲ್ಲ ಗದ್ಲೈತೆ ಅಂತೇಳಿ ಈ ಸಲ ತೇರೊಂದು ನೋಡಾಕ ಬೇಕು ನಾನು. ಹೋಗೋಣ ಶಾಂತಕ್ಕ, ಹೋಗೋಣಂತೂ ಅದಕ್ಕೇನೈತಿ.